ನಾನು ಸಿನಿಮಾ ಇಂಡಸ್ಟ್ರಿಗೆ ಫಸ್ಟ್ ಬರಬೇಕು ಅಂತ ಹೇಳಿದ್ರೆ ಮಾಡೆಲ್ ಅವಕಾಶ ಸಿಕ್ತು ನನಗೆ. ನಾನು ವಿಜಯಲಕ್ಷ್ಮಿ ಸಿಲ್ಕ್ ಹೌಸಲ್ಲಿ ಮಾಡೆಲ್ ಆಗಿದ್ದೆ ತುಂಬ ವರ್ಷ. ಅಲ್ಲಿಂದ ಹಾಗೆ ಇಂಡಸ್ಟ್ರಿಗೆ ಬಂದೆ. ಚೆನ್ನಾಗಿತ್ತು, ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು. ಆಮೇಲೆ ಒಳ್ಳೊಳ್ಳೆ ನಿರ್ದೇಶಕರ ಹತ್ರ ಕೆಲಸ ಮಾಡುವಂಥ ಅವಕಾಶಗಳು ನಮಗೆ. ಒಂದು ಪಾತ್ರ ಅಂದಕ್ಷಣ ಪಾತ್ರ ತುಂಬ ಮುಖ್ಯವಾಗಿತ್ತು ಕತೆಗೆ. ಸುಮ್ಮನೆ ಏನೋ ಬಂದು ಮಾಡೋ ಒಂದು ಚಿಕ್ಕ ಪಾತ್ರ ಮಾಡಿದಾಗ್ಲೂ ಕತೆಗೆ ಪ್ರಾಮುಖ್ಯತೆ ಕೊಡುವಂಥ ಪಾತ್ರಗಳಿದ್ದಿತ್ತು. ಹಾಗೆ ಸುಮಾರು ಆಯಿತು. ನಾನು ಮೂಲತಃ ಕೊಡಗಿನವಳು, ಕೊಡಗಿನ ಭಾಗಮಂಡಲದಿಂದ. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಚಿತ್ರರಂಗದಲ್ಲಿ ಇರಲಿಲ್ಲ, ಗೊತ್ತಿಲ್ಲ ನನಗೆ. ಅಂದರೆ ನನಗೆ ತುಂಬ ಒಂದು ಕನಸಿತ್ತು. ನನ್ನ ಚಿಕ್ಕವಳಿದ್ದಾಗ ತುಂಬ ಮ್ಯಾಗ್ಝಿನ್ಗಳು ಓದೋದು, ರೇಡಿಯೋ ಕೇಳೋದು ಅದೆಲ್ಲ ಬರ್ತಿತ್ತು. ಹಾಗೆ ನನ್ನ ತಲೆಯಲ್ಲಿ ನಾನು ಒಂದು ಸಿನಿಮಾ ಮಾಡಬೇಕು. ಬಟ್ ಸಿನಿಮಾ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಸಿನಿಮಾ ರಂಗಕ್ಕೆ ಬಂದವಳು. ಹಾಗಾಗಿ ಹೀರೋಯಿನ್ನು, ಆ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟರ್ಗಳು ನನಗೆ ಗೊತ್ತಿರಲಿಲ್ಲ. ಯಾವುದು ಹೊತ್ತಲ್ಲಿ ನಾನೊಂದ್ಸಲ ಮಾಡಬೇಕು, ಅಂದರೆ ಬೆಳ್ಳಿ ತೆರೆಯಲ್ಲಿ ಬರಬೇಕು ಅಂತ ಹೇಳೋದು ಒಂದು ಇತ್ತು. ಹಾಗಾಗಿ ಬಂದೆ. ಹಾಗಾಗಿ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳಕ್ಕಾಗಲಿಲ್ಲ. ಯಾವುದು ಸಿಕ್ತೋ ಅದನ್ನು ಮಾಡ್ತಾ ಹೋದೆ. ಅಲ್ಲಿ ಮಾಡ್ತಾ ಹೋದಾಗ ಒಳ್ಳೊಳ್ಳೆ ಅವಕಾಶಗಳು ಕೊಟ್ಟರು. ಏಕೆಂದರೆ ಚಿಕ್ಕದು ಮಾಡಿದ್ದು ಅಂತ ಹೇಳ್ಬಿಟ್ಟು ಅವಕಾಶಗಳಿಗೇನು ಮೋಸ ಆಗಿಲ್ಲ. ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ನಿರ್ದೇಶಕಗಳು, ಒಳ್ಳೊಳ್ಳೆ ಬ್ಯಾನರ್ಗಳಲ್ಲಿ ಕೆಲಸ ಮಾಡಿದೆ ನಾನು. ಮೇಡಮ್, ಫ್ಯಾಮಿಲಿ ಸಪೋರ್ಟ್ ಇತ್ತಾ? 100% ಇತ್ತು. ನಮ್ಮ ಅಪ್ಪ ತುಂಬಾ ಸಪೋರ್ಟ್ ಮಾಡೋರು. ನಮ್ಮ ಅಮ್ಮಂಗೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಬಟ್ ಅಪ್ಪ ಅಂತೂ ತುಂಬ ಸಪೋರ್ಟ್ ಮಾಡೋರು. ಆಮೇಲೆ ನಮ್ಮ ಕೊಡಗಿನ ಆ ಮನೆತನದಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಮ್ಮ ಮನೆ ಹೆಸರು ಕುಯ್ಯಮುಡಿ ಮನೆ ಅಂತ. ನಾನು ಕುಯ್ಯಮುಡಿ ಮನೆ ಕೊಡಗಿನ ಗೌಡ ಜನಾಂಗದಲ್ಲಿ ಹುಟ್ಟಿದ್ದು. ಹಾಗಾಗಿ ಇವತ್ತು ಅನಿತಾ ರಾಣಿ ನಮ್ಮ ಅನಿತಾ ರಾಣಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತು. ನನಗೆ ಕೆಲವ್ರನ್ನ ಗೊತ್ತಿಲ್ಲದಿದ್ರು ನನಗೆ ಗೊತ್ತು. ಹಾಗಾಗಿ ಅದೊಂದು ಖುಷಿ ಇದೆ ನನಗೆ. ಆಮೇಲೆ ಆಗನೂ ಅಷ್ಟೇ, ನಮ್ಮ ಪ್ರಿಂಟ್ ಮೀಡಿಯಾ, ಅದನ್ನೇ ಹೇಳಲೇಬೇಕು. ನಮಗೆಲ್ಲ ಒಂದು ಬದುಕು ಕೊಟ್ಟಿದ್ದೆ ಪ್ರಿಂಟ್ ಮೀಡಿಯಾ. ಆಗಲ್ಲ ಇದರಲ್ಲಿ ಅರಗಿಣಿ ಆಗಿರ್ಬೋದು, ಕನ್ನಡಪ್ರಭ, ಉದಯವಾಣಿ, ಹಾಗೆ ಎಲ್ಲ ಅಬು, ಸುಧಾ, ತರಂಗ, ಆಗ ಇದ್ದಂಥ ಎಲ್ಲ ಮ್ಯಾಗ್ಝಿನ್ಗಳು, ಎಲ್ಲ ಪೇಪರ್ಗಳು ಕೊಟ್ಟಾಗ ಆ ಪೇಪರ್ನಲ್ಲಿ ಏನಾದರೂ ಅವತ್ತು ಶುಕ್ರವಾರ ಎಲ್ಲ ಮುಂಚೆ ಬಂದ ಮ್ಯಾಗ್ಝಿನು ಪೇಪರ್ ತಗೊಳ್ಳೋರಲ್ಲ, ಆಗ ಈ ಹುಡುಗಿ ಬೇಕು ಅಂತ ಕರೆಯೋರು ನಿರ್ದೇಶಕರು. ಆ ಹುಡುಗಿನ ಕರೆಸಿ ಅಂತ ಕರೆಸ್ಬಿಟ್ಟು ಆ ಕ್ಯಾರೆಕ್ಟ್ರು, ಈ ಕ್ಯಾರೆಕ್ಟರ್ ಇಂಥವ್ರು ಸೂಟ್ ಆಗುತ್ತೆ ಅಂತ ಹೇಳಿ ಆ ಕ್ಯಾರೆಕ್ಟರ್ಗಳು ತಗೊಳ್ಳೋರು. ಈಗ ಥರ ಯಾರನ್ನೋ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟು ಇದು ಮಾಡೋ ಅಂಥದ್ದೆಲ್ಲ ಇರಲಿಲ್ಲ. ಬಟ್ ಪಾತ್ರನ ಇಂಥ ಪಾತ್ರಕ್ಕೆ ಅನಿತಾ ರಾಣಿ ಇಂಥ ಪಾತ್ರಕ್ಕೆ ಸೂಟ್ ಆಗುತ್ತೆ. ನಾನು ತುಂಬ ಗ್ಲ್ಯಾಮರ್ ಪಾತ್ರಗಳೆಲ್ಲ ಮಾಡೋದು. ಕೆಲವು ಗ್ಲ್ಯಾಮರ್ ಕಾಲೇಜ್ ಲೆಕ್ಚರ್ ಮಾಡಬೇಕಂದ್ರೆ ಅನಿತಾ ರಾಣಿನ ಕರೀರಿ. ಗ್ಲ್ಯಾಮರ್ ಅಂದರೆ ಈಗಂತರ ಗ್ಲ್ಯಾಮರ್ ಅಲ್ಲ. ಒಂದು ನೀಟಾಗಿ ಸೀರೆ ಉಟ್ಟು ಒಳ್ಳೆ ಮೇಕಪ್ ಆಗಿ ಕೂದಲಿಗೆ ಬಿಟ್ಟ ತಕ್ಷಣ ಅದು ಒಂದು ಗ್ಲ್ಯಾಮರ್ ಅಷ್ಟೇ. ಬೇರೆ ಥರ ಗ್ಲ್ಯಾಮರ್ ಅಂದರೆ ನಿಮಗೆ ಗೊತ್ತಲ್ಲ, ಇವಾಗ ಎಲ್ಲ ಸ್ವಲ್ಪ ಇದು ಮಾಡುವಂಥ ಗ್ಲ್ಯಾಮರ್ ಎಲ್ಲ ಇದ್ದಿದ್ದು. ನಾನು ಅಂಥ ಗ್ಲ್ಯಾಮರ್ ಯಾವುದು ಮಾಡೋಕ್ಕೆ ಹೋಗಲಿಲ್ಲ. ಅಂಥ ಗ್ಲ್ಯಾಮರ್ ಅವಕಾಶನೂ ಸಿಕ್ಕಿಲ್ಲ ಬಿಡಿ ನನಗೆ. ಸಿಕ್ಕಿದ್ರೆ ನಾವು ಕಲಾವಿದರು ಮಾಡ್ಬೋದಾಗಿತ್ತು, ತಪ್ಪೇನಿಲ್ಲ. ಸಿನಿಮಾದಲ್ಲಿ ಮಾಡೋದ್ರಲ್ಲಿ ಏನಿದೆ, ಅದೊಂದು ಗ್ಲ್ಯಾಮರ್, ಒಂದು ಕಾಲೇಜ್ ಲೆಕ್ಚರ್ ಗ್ಲ್ಯಾಮರ್ ಆಗಿರಬೇಕು ಅಂದರೆ ಅದರಲ್ಲೇ ನಾನು ಧ್ರುವದಲ್ಲಿ ಮಾಡಿದ್ದೆ. ದರ್ಶನ್ ಅವ್ರ ಸಿನಿಮಾ ಧ್ರುವದಲ್ಲಿ ಮೀಟರು ಸಾಂಗ್, ಒಂದು ಒಳ್ಳೆ ಕಾಲೇಜು, ಮಾಡ್ ಕಾಲೇಜು, ಲೆಕ್ಚರ್ ಕ್ಯಾರೆಕ್ಟರ್. ಆಮೇಲೆ ಎಲ್ಲ ಥರ ಪಾತ್ರ ಮಾಡಿದೆ. ಎಲ್ಲ ಥರ ಪಾತ್ರ ಫ್ರೆಂಡ್ ಮಾಡಿದೆ, ಆಮೇಲೆ ಒಬ್ಬ ಮಿನಿಸ್ಟ್ರ್ ಮಗಳು ಮಾಡಿದೆ, ಪೊಲೀಸ್ ಮಾಡಿದೆ, ಡಾಕ್ಟ್ರು ಮಾಡಿದೆ, ಅತ್ತಿಗೆ ಮಾಡಿದೆ. ನಮ್ಮ ಮನೆಗೆ ನಮ್ಮ ತಂದೆ ಮ್ಯಾಗ್ಝಿನ್ ಎಲ್ಲ ತರಿಸ್ತಾ ಇದ್ರು. ಹಾಗಾಗಿ ಮ್ಯಾಗ್ಝಿನ್ ಎಲ್ಲ ಓದ್ತಿದ್ದಾಗ ಆ ಸಿನಿಮಾದು ಬರೋದಲ್ಲ. ಪಾಪ ನಮ್ಮದು ತೋಟದಲ್ಲಿ ತುಂಬ ದೂರ ಇರೋದು, ಟೌನಿಗೆ ಹೋಗ್ಬೇಕು. ಪಪ್ಪ ನಡ್ಕೊಂಡು ಹೋಗಿ ಪೇಪರು ಮ್ಯಾಗ್ಝಿನ್ ಎಲ್ಲ ತಗೊಂಡು ಬರೋದು. ನಾನು ಆವಾಗ ನನಗೆ ಎಂಥ ಹುಚ್ಚು ಅಂದರೆ ಓದೋದು. ಏನೂ ಸಿಕ್ಕಿಲ್ಲ ಅಂದಿದ್ದಕ್ಕೆ ರಾಮಾಯಣ ಓದಿದ್ದೀನಿ, ಮಹಾಭಾರತ ಓದಿದ್ದೀನಿ. ಇವತ್ತು ನಾನು ಮಾಡಿದ್ರೆ ನನಗೆ ಎಲ್ಲೋ ಅನಿಸುತ್ತೆ, ನಾನೆಲ್ಲೋ ಓದಿದ್ದೀನಿ, ನನಗೆ ಗೊತ್ತು ಇದು ಅಂತ. ಆ ಥರ ಅಷ್ಟೊಂದು ಓದೋ ಒಂದು ಪೇಪರ್ ಏನಾದರೂ ಹರಿದು ಬಿದ್ದಿದ್ರು ಅದನ್ನೂ ತಗೊಂಡು ಓದೋ ಅಂಥ ಒಂದು ಕ್ರೇಜ್ ಇದೆ. ಓದ್ತಾ ಸಿನಿಮಾದ ಕಡೆ. ಆಮೇಲೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಎಲ್ಲ ನನ್ನನ್ನು ಎಲ್ಲೋ ಆಗ ಟೆಂಟ್ಗಳೆಲ್ಲ ಕೂರ್ಗಲ್ಲಿ ಆವಾಗ ನಾವು ಎಲ್ಲ ಹೋಗ್ಬಿಟ್ಟು ಇಲ್ಲಿಂದ ಸಿನಿಮಾ ಬರಬೇಕಂದ್ರೆ ಸುಮಾರು ವರ್ಷಗಳಾಗಿರೋದಂತೆ. ನಾವು ಆಗಲೇ ಟೆಂಟಲ್ಲಿ ಸಿನಿಮಾ ನೋಡ್ತಿದ್ವಿ, ನಾನು ನಮ್ಮ ಅಪ್ಪ. ಆಗ ನಾವು ಆಮೇಲೆ ಅಲ್ಲಿ ಏನೇ ಹಾಡಿದ್ರು
ಇದ್ರೂ ಮಾರನೇ ದಿನ ಬಂದು ಇಲ್ಲಿ ಹಾಡ್ತಿದ್ದೆ. ಅಷ್ಟೂ ಮೆಮೊರಿ ಇತ್ತು. ನನ್ನ ಚಿತ್ರರಂಗಕ್ಕೆ ಬರೋ ಬದಲು ಬೇರೆ ಎಲ್ಲಾದರೂ ತುಂಬ ದೊಡ್ಡ ಇಂಜಿನಿಯರ್ ಆಗ್ತಿದ್ನೇನೋ ಗೊತ್ತಿಲ್ಲ. ಓಕೆ. ಅಷ್ಟು ಮೆಮೊರಿ ಅಂದರೆ ಅಷ್ಟು ಮೆಮೊರಿ. ಅಲ್ಲಿ ಎಷ್ಟು ಸಾಂಗ್ ಇದೆಯೋ ಅಷ್ಟು ಸಾಂಗ್ನ ಬಂದು ಹಾಡ್ತಿದ್ದೆ ನಾನು. ಬಟ್ ಈಗ ಅದು ಹೋಗಿದೆ. ಮೇಡಮ್ ಎಜುಕೇಷನ್ ಎಲ್ಲ ಎಲ್ಲಿ ಮಾಡಿದ್ದು ಅಂತ? ಎಜುಕೇಷನ್ ನಾನು ತುಂಬ ಕಮ್ಮಿನೇ. ನಾನು SLC ಮುಗಿಸ್ದೆ, ಮತ್ತೆ ಹೋಗಿ ಫಸ್ಟ್ PU ಮಾಡಿದೆ. ಫಸ್ಟ್ PU ಮಾಡಾದ ಅಷ್ಟೊತ್ತಿಗೆ ಈ ಸಿನಿಮಾ ಹುಚ್ಚು ಆಲ್ರೆಡಿ ಆ ಟೈಮಲ್ಲೇ ಬಣ್ಣ ಹಚ್ಚಿಬಿಟ್ಟಿದ್ದೆ. ಓಕೆ. ಹಾಗಾಗಿ ಎಜುಕೇಷನ್ ಕಡೆ SSLC ಅಂದರೆ ನಿಮಗೆ ಗೊತ್ತಿರಬೇಕು. ಆಗಂತೂ ಕೊಡಗಿ ತುಂಬ ಒಳ್ಳೆ ವಾತಾವರಣ ಇತ್ತು. ನಾವು ಸುಮಾರು ಒಂದು 7-8 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು ಸ್ಕೂಲಿಗೆ. ನಾವು ಅಲ್ಲಿ ಸಿಕ್ಕಾಬಟ್ಟೆ ಮಳೆ. ಈ ಥರ ಈಗ ನಾವು ಎಲ್ಲಿ ಕೂತಿದ್ದೀವಿ, ಇದು ಕಬ್ಬನ್ ಪಾರ್ಕು, ಪ್ರೆಸ್ ಕ್ಲಬ್ಬಲ್ಲಿ ಕೂತಿದ್ದೀವಿ ಅಲ್ವಾ. ಈ ಕಬ್ಬನ್ ಪಾರ್ಕ್ ಏನು ವಾತಾವರಣ ಇದೆ ಅದು ಇಡೀ ನಮ್ಮಲ್ಲಿ ಕೊಡಗಿನಲ್ಲಿ ಇದ್ದಂತೆ. ಆದರೆ ಅಲ್ಲಿ ಕಾಫಿ ಇರ್ತಾ ಇತ್ತು. ಇದು ನಾನು ಚಿಕ್ಕವರಿದ್ದಾಗ ಯಾವಾಗಲೂ ಚಳಿ ಇರ್ತಾ ಇತ್ತು, ಯಾವಾಗಲೂ ಮಳೆ ಬರ್ತು. ಇಷ್ಟು ಬಿಸಿಲು, ಇಷ್ಟು ಆ ಪೊಲ್ಯೂಷನ್ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿದ್ದ ಒಂದು ವಾತಾವರಣ. ಆಮೇಲೆ ನನ್ನ ಕೂಡು ಕುಟುಂಬ ಅಂದರೆ ನನ್ನ ಸೋದರ ಮಾವಂದಿರು, ಅತ್ತೆಯಂದಿರು ಅಂಥದ್ದು. ನಾನು ಸ್ವಲ್ಪ ದೊಡ್ಡವಳು. ಬೇರೆ ನನ್ನ ಸೋದರ ಮಾವನ ಮಕ್ಕಳುಗಳನ್ನೆಲ್ಲ ನಾವು ರೋಪ್ ಹಾಕ್ಕೊಂಡು ಓಡ್ಕೊಂಡು ಜಗಳ ಆಡಿಕೊಂಡು ಆ ಥರದಲ್ಲಿ ಎಲ್ಲ ಒಟ್ಟಿಗೆ ಬೆಳೆದಂಥ ಒಂದು ಕುಟುಂಬ. ತುಂಬ ಚೆನ್ನಾಗಿ. ಮೇಡಮ್ ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ಮೂವಿ ಯಾವುದು ಮ್ಯಾಮ್? ಫಸ್ಟು ನಂದು ಗಿರಿಮಲ್ಲಿಗೆ ಮಾಡಿದೆ. ಗಿರಿಮಲ್ಲಿಗೆ ಮಾಡಿದೆ. ಆಮೇಲೆ ಸ್ಟಾರ್ಟಿಂಗು ಅನುರಾಗ ದೇವತೆ ಮಾಡಿದೆ. ಅನುರಾಗ ದೇವತೆಯಲ್ಲಿ ಮಾಡಿದೆ. ಆಮೇಲೆ ಗಂಧದ ಗುಡಿ ಪಾರ್ಟ್ 2 ಮಾಡಿದೆ. ಒಂದು ಒಳ್ಳೆ ಪಾತ್ರ, ಚಿಕ್ಕದು ಬಟ್ ಒಳ್ಳೆ ಪಾತ್ರ. ಹಾಗೆ ತುಂಬ ಸಿನಿಮಾಗಳು ಆಗ ಚಿಕ್ಕ ಪುಟ್ಟದ್ದು ಮಾಡ್ಕೊಂಡು ಯಾವುದು ಅದು ಹೇಳಿದ್ನಲ್ಲ, ಯಾವ ಪಾತ್ರ ಅಂತ ಕೇಳ್ತಿರ್ಲಿಲ್ಲ. ಬನ್ನಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂದ ತಕ್ಷಣ ಹೋಗಿ ಮಾಡಿಬಿಡು.